ಅವಕಾಶ ಕೊಡ್ಕೊಳ್ಳೋದು, ರಾಜಕಾರಣಿಗಳು ಅವಕಾಶ ಇದ್ದರೂ ಸಹಿತ ದುಡ್ಡು ಮಾಡ್ಕೊಳ್ಳೋಕೆ ಅವಕಾಶ ಕೊಡುವಾಗಿಲ್ಲ. ಇದಕ್ಕೇನು ಮಾಡೋಕ್ಕೆ ಸಾಧ್ಯದ? ಕೇವಲ ಇಷ್ಟು ಮಾಡಿದ್ರೆ ಬಗೆಹರಿದಿಲ್ಲ. ಏನೋ ಒಂದಿಷ್ಟು ಮಾಡಿದ್ರು, ಒಂದು 2 ಮಂದಿ ತೆಗೆದ್ರು, 3 ಮಂದಿ ತಂದಿರಿಸರು. ಆ 3 ಮಂದಿ ಹಿಂದಾರ ಇಡೀ ಕ್ಯಾಬಿನೆಟ್ ಐತಂದ್ರೆ ಏನು ಮಾಡೋರು? ಇವ್ರು ನಮ್ಮದಂಗೆ ಇರುತ್ತೆ ರಾಜಕಾರಣಿಗಳನ್ನು. ಎಲ್ಲದರಲ್ಲೂ ಪರ್ಸೆಂಟೇಜ್ ಇವರು, ಪ್ರತಿಯೊಂದರಲ್ಲೂ ಪರ್ಸೆಂಟೇಜ್. ನಮ್ಗೆ ಹಿಂಗೆ ಅನ್ನಿಸೋದು ಇವರು ನಿಧಿಗೆಲ್ಲ ಸಹಿತಲ್ಲ, ಮನ್ಯಾಗ ಸಹಿತ ಪರ್ಸೆಂಟೇಜ್ ಮೇಲೆ ವ್ಯವಹಾರ ಮಾಡ್ತಾರೇನು ಅಂತೇಳಿ. ಹೀಗಾಗಿ KPSC ಸಂಖ್ಯೆ ಇಳಿಸಿದ್ದು ಸಂತೋಷ, ಸ್ವಾಗತಿಸೋನು. ಅವ್ರು ಇವರು ಅಷ್ಟೇ ಬೇಡ ರೀ, ಸಾಕಷ್ಟು ಪಂಡಿತರು ಇದ್ದಾರಲ್ರಿ, ವೆಲ್ ಎಜುಕೇಟೆಡ್ ಇದ್ದಾರೆ. ವರ್ಷಕ್ಕೊಮ್ಮೆ ಅವ್ರು ಕರೆಸೋದು, ಆ ಸಮಯದಲ್ಲಿ ಒಂದು ವರ್ಷ ಟೈಮ್ ಕೊಡೋದು, ಸೆಲೆಕ್ಷನ್ ಸಂದರ್ಭದಲ್ಲಿ ಬುದ್ಧಿವಂತ ತಂದು ಅವ್ರ ಕಡೆ ಒಳ್ಳೆಯವ್ರನ್ನ ಆರಿಸ್ಕೊಳ್ಳೋದು, 1 ವರ್ಷ ಆದ್ಮೇಲೆ ಬನ್ನಿ ಮನೆಗೆ ಅಂತೇಳೋದು. ಅವ್ರಿಗೆ ಮತ್ತು ಅಲ್ಲಿ ಅಧಿಕಾರಶಾಹಿ ವರ್ಗ ಕುಡಿಸೋಕೆ ಹೋಗಿಲ್ಲ. ಅವು ಕೂಡ್ರು ಶುರುವಾದ ದುಡ್ಡು ಸಿಗ್ತದೆ ಗೊತ್ತಾಗಲ್ಲ. ಭ್ರಷ್ಟ ಆಗ್ತಾ ಹೊಂಟಂದ್ರೆ ವ್ಯವಸ್ಥೆ ಭ್ರಷ್ಟ ಆಗ್ತದೆ. ಇದಕ್ಕೆ ಪರಿಹಾರನೇ ಇಲ್ಲ. ನಾವು ಹೀಗೆ ಟೀಕೆ ಮಾಡೋದು ಮತ್ತೇನು ಮಾಡೋದು? ಇವತ್ತೇನೋ ವಿರೋಧ ಪಕ್ಷ ಇದ್ದಾರೆ ನಮ್ಮ BJP ಅವರು ಜೋರು ಹಚ್ಚಿರ್ತಾ ಇರ್ತಾರೆ, ಇದು ಹೋಗ್ಬೇಕು ಬದಲಾಗಬೇಕು ಅಂತೇಳಿ. ನಾಳೆ ಅವ್ರು ಬಂದ್ಗಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ನೀವು ಮಾಡ್ಬೇಕಾಗಿತ್ತಲ್ಲ, ಇದನ್ನು ಕೇಳ್ತಾ ಇದ್ದೀವಿ ನಾವು. ಗೆದ್ದ ತಕ್ಷಣ ಏನು ಕೇಳೋದು? ಇವರು ಮೋದಿಯವ್ರಿಗೆ ಕರೆಂಟ್ ಸಮಸ್ಯೆಗಳ ಬಗ್ಗೆ ಕೇಳಾಕೈತಾರೆ, ಇವತ್ತಿನ ಸಮಸ್ಯೆಗಳ ಬಗ್ಗೆ ಕೇಳಾಕೈತಿದ್ರೆ ಮೋದಿಯವ್ರು ಹೇಳ್ತಾರೆ ನೀವು ಕಾಂಗ್ರೆಸ್ ಕಾಲದಾಗ ಏನು ಮಾಡಿರಿ ನೀವು? ಇದಲ್ರಿ, ನೀವು ಅವ್ರು ಮಾಡಿದ್ದ ತಪ್ಪಿತ್ತಂತ ನಿಮ್ಗೆ ಆರಿಸಂದಿವಿ. ಅವ್ರು ಹಂಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನ ಕೇಳಿದ ಕೂಡ ರಾಜ್ಯಾವ್ರು ಹೆಚ್ಚೈತಿಲ್ರಿ, ಸಾಲ ಹೆಚ್ಚಾಗೈತಿಲ್ರಿ. ಯಾಕೆ ಮೋದಿಯವ್ರು ಸಾಲ ಮಾಡಿಲ್ಲ? ಇದು ಉತ್ತರ. ಮೋದಿಯವ್ರು ಸಾಲ ಮಾಡಿಲ್ಲೇನೋ, ನಾವೇನು ಮಾಡಿದ್ವಿ ಪಾಪ? ಎಷ್ಟು ನಮ್ಮ ಸಾಲ ಎಷ್ಟಪ್ಪ? 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡೀವಿ. ಈ ಸಲ 1 ಲಕ್ಷ ಸಮಥಿಂಗ್ ಏನೋ ಆಗೈತಿ. ಅವ್ರು ಎಷ್ಟು ಮಾಡ್ಯಾರ? 20 ಲಕ್ಷ 200 ಲಕ್ಷ ಕೋಟಿ ಮಾಡ್ಯಾರ. ನಾವು ಬರೀ 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡಿರಿ. ದೊಡ್ಡ ಅಪರಾಧ ಏನೋ? 1 ಲಕ್ಷ ಕೋಟಿ ಸಮಥಿಂಗ್ ಇಟ್ಟರೆ ಇವ್ರು ಕೇಳ್ತಾರೆ. ಅಂದ್ರೆ ಇದು ವ್ಯವಸ್ಥೆ ಈ ರೀತಿ ಅದ. ಇವ್ರು ಬೈದು ಅವ್ರು ಬೈದು ನಾವು ನೋಡ್ಕೊಂಡು ಕೂತು ಬಿಡೋದು. ನಮ್ಮ ಉದ್ಯೋಗ ಇಲ್ಲ, ಮತ್ತೇನೂ ಇಲ್ಲ. ರಿಯಲ್ ಇಲೆಕ್ಷನ್ದ ಜಯ ಅಂದ್ರೆ ಕಿಸೆಗೆ ಒಂದು ಸೊಕ್ಕ ಆಗ್ತಾರೆ, ತಿನ್ಸಾಕಿಟ್ಟು ಕೊಡ್ತಾರೆ, ಮ್ಯಾಲೆ ಗ್ಯಾರಂಟಿ ಕೊಟ್ಟು ಕಳಿಸ್ತಾರೆ, ಹೋಗ್ರಪ್ಪ ನೀವು ಹಾಯ್ದಿರ್ಕೊಂಡು ಅಂತೇಳಿ. ಇನ್ನು ಅಧಿಕಾರದಲ್ಲಿದ್ದಂಥ ಈ ಆಡಳಿತ ಸಾಕಷ್ಟು ಶಾಲೆ ಇರ್ತಾರೆ, ಪ್ರಾಮಾಣಿಕ ಮಾಡೋದು ಕೆಲವು ಜನ ಇದ್ದಾರೆ. ಆದರೆ ಅವ್ರಿಗೆ ಅವಕಾಶ ಮಾಡಿಕೊಡುವಂಗಿಲ್ಲ. ಟ್ರಾನ್ಸ್ಫರ್ ಹೋಗೋದು ಬಿಡುತ್ತೆ, ಹೋಗಿ ಒಳ್ಳೆ ಕಡೆ ಅಂತಾರೆ. ಟ್ರಾನ್ಸ್ಫರ್ ಯೋಗ್ಯದ್ರು ಟ್ರಾನ್ಸ್ಫರ್ ಸ್ಟಾರ್ಟ್ ಆಗೋದು ಲೈಫ್. ಅದಕ್ಕೆ ಕಾಸುತ್ತ ಅವನು ಏನು ಮಾಡ್ತಾನೆ, ಹೋಗಿ ಮಾಡ ಎಲ್ಲರಿಗೂ ನಂದು 10 ವರ್ಷ ಜೋಡಿ 11 ಹರ ಮಹಾದೇವ್ ಅಂತೇಳಿ ಹೋಗಿಬಿಡ್ತಾನೆ. ಹೀಗಾಗಿ KPSC ತಿದ್ದುದು ಇಷ್ಟು 8 ಇಳಿಸಿದ್ರೆ ಕಡಿಮೆ ಸ್ವಚ್ಛ ಆಗೋದಿಲ್ಲ. ಇನ್ನೂ ಇವ್ರನ್ನ ಪೂರ್ಣ ಕಿತ್ತಾಗೋಗಿ ಸಾಧ್ಯತೆ. ಕಿತ್ತಾಗ್ರಿ ಯೋಗ್ಯರನ್ನ ಸೆಲೆಕ್ಷನ್ ಸಂದರ್ಭ ಕರೆಸೋದು ಬರ್ರಿ. ಗೊತ್ತಿರಬಾರ್ದು ಯಾರಿಗೂ ಅವ್ರು ಯಾರು ಎಳಿದು ಬರ್ತಾರಂತೆ. ಅದು ಕ್ಯಾಬಿನೆಟ್ಗೆ ಗೊತ್ತಾ? ಆ ಕ್ಯಾಬಿನೆಟ್ ಏನು ಸೂಚನೆಗಳು ಅದ್ರ ಅವ್ರಿಗಿಷ್ಟ ಗೊತ್ತಾ? ಕೇವಲ ಅವತ್ತೇನು ಇಂಟ್ರ್ಯೂ ಅದು ಕ್ಲಾಸ್ 1 ಕ್ಲಾಸ್ 2 ಅಂತ ನಾವು ಕರ್ಕೊತಿದ್ವಿ ಹಿಂದ. ಅದಕ್ಕೆ ಗ್ರೂಪ್ A ಗ್ರೂಪ್ B ಅದ್ರ ಗ್ರೂಪ್ B ಒಳಗೆ ಕೆಲವೊಂದು ಕಡೆ ಇಂಟ್ರ್ಯೂ ಇಟ್ಟಿಲ್ಲ, ಚಲೋ ಎಲ್ಲ ಹಿಡಿತೀವಿ. ಕೆಲವು